ಖಾಡ ಬಿಗ್ ಫೈಟ್ ವಿಶೇಷ ನಾನು ಮತ್ತೆ ಮುಂದುವರಿಸ್ತಾ ಇದ್ದೀನಿ. ಈಗ CM ಬದಲಾವಣೆ ಚರ್ಚೆ ಅಥವಾ CM ಬೇರೆಯವರು ಆಗ್ತಾರೆ ಅನ್ನೋ ಚರ್ಚೆ ಮಹೇಂದ್ರ ಅವ್ರು ಹೇಳ್ತಾ ಇದ್ರು ನಿಮ್ಮಲ್ಲೇ ಜಾಸ್ತಿ ಇರೋದು ಅಂತ. ಹೌದು ನಿಜ. ಇದು ನಿಮ್ಮಲ್ಲೇ ಮೊದಲು, ಹೌದು ನಮ್ಮಲ್ಲೇ ಮೊದಲು, ನಿಮ್ಮಲ್ಲೇ ಮೊದಲು, ನಮ್ಮಲ್ಲೇ ಇದು ಬಿಜೆಪಿಲಿ ಮೊದಲಿಲ್ಲ, ಇದು ಖಂಡಿತ ಜನಗಳಲ್ಲೂ ಮೊದಲಿಲ್ಲ, ಇದು ನಿಮ್ಮಲ್ಲೇ ಜಾಸ್ತಿ ಅಲ್ಲೇ ಹುಟ್ಟಾರ ನೋಡಿದಾಗ ಬಂದು ಅಭದ್ರತೆ ಇಲ್ಲ ಇಂಥ ಮಾತುಗಳು ಬರಲ್ಲ. ಇಲ್ಲ, ಸರ್ಕಾರ ಬಂದು 10 ದಿನದಲ್ಲಿ ಫಸ್ಟ್ 10 ದಿನದಲ್ಲಿ ಮಾನ್ಯ ಕುಮಾರಸ್ವಾಮಿ ಅವರು ಈ ಸರ್ಕಾರ ಬಿದ್ದೋಗುತ್ತೆ ಅಂದ್ರು. ಅವಾಗ ಈಶ್ವರಪ್ಪನವರು ಬಿಜೆಪಿನಲ್ಲೇ ಇದ್ರು, ಅವರು ಅಷ್ಟೇ ಈ ಸರ್ಕಾರ ಒಂದ್ 3 ತಿಂಗಳು ಇರಲ್ಲ ಅಂದ್ರು. ಅಶೋಕ್ ಅವರು ಈ ಸರ್ಕಾರ 3 ತಿಂಗಳು ಅವ್ರದ್ದು ಹೆಂಗೆ ಅಂದ್ರೆ ಗೊತ್ತಾ, ಅನೇಕ ಕಡೆ ಸರ್ಕಾರಗಳು ಬೀಳ್ಸಿ ಎಕ್ಸ್ಪೀರಿಯನ್ಸ್ ಇದು ಉರುಳಿಸ್ಬಿಡ್ತೀವಿ ನಾವು ಅಂತ ಆ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ, ಭ್ರಮೆ. ಅದು ಕಾನ್ಫಿಡೆನ್ಸ್ ಮುಂಚೆ ಇರ್ತೀನಿ ಭ್ರಮೆ. ಈ ಭ್ರಮೆನಲ್ಲಿ ಆ ತರ ಹೇಳಿಕೆಗಳು ಕೊಟ್ರು. ಮಾನ್ಯ DK ಶಿವಕುಮಾರ್ ಅವರು ಕೂಡ ಸಂಘಟನೆ ಚೆನ್ನಾಗಿ ಮಾಡಿ ಒಂದು ಚತುರತೆಯಿಂದ ಎಲ್ಲ ಸಂಪನ್ಮೂಲಗಳನ್ನು ಹಾಕಿ ಸಂಘಟನೆ ಮಾಡಿ ಸರ್ಕಾರವನ್ನು ಅಧಿಕಾರಕ್ಕೆ ತಂದಿದ್ದಾರೆ. ಅವ್ರದ್ದು ಕೊಡುಗೆ ಅಷ್ಟೇ ಈಕ್ವಲ್ ಆಗಿದೆ. ಸೊ ಆಗಿರ್ಬೇಕಾದ್ರೆ ಅವ್ರಿಗೆ ಆಪ್ತರಾಗಿರ್ತಕ್ಕಂಥವ್ರು ಇಲ್ಲ ಇವರು ಮುಖ್ಯಮಂತ್ರಿ ಆಗಲಿ, ಮುಖ್ಯಮಂತ್ರಿ ಹೇಳಿಕೆಗಳು ಕೊಟ್ಟಿದ್ದು ನಿಜ. ಹೈಕಮಾಂಡ್ ಏನು ತೀರ್ಮಾನ ಮಾಡ್ತು, ಯಾರು ಆ ಥರ ಬಹಿರಂಗವಾಗಿ ಹೇಳಿಕೆಗಳು ಕೊಡಂಗಿಲ್ಲ, ಏನಿದ್ರು ಶಾಸಕಾಂಗ ಪಕ್ಷ ಸಭೆ ಮತ್ತೆ ಹೈಕಮಾಂಡ್ ತೀರ್ಮಾನ ಅಷ್ಟಕ್ಕೆ ಮುಗೀತು ಅಂತ ಹೇಳಿ ಅದನ್ನು ಸ್ಪಷ್ಟೀಕರಣ ಕೊಟ್ಟಿದ್ದಾರೆ ಅವ್ರಿಗೆ. ಯಾವ ಶಾಸಕರು ಬಹಿರಂಗವಾಗಿ ಹೇಳಂಗಿಲ್ಲ ಇವ್ರದ್ದು ಅವ್ರದ್ದು ಅಂತ. ಸೊ ಅಷ್ಟಕ್ಕೆ ಅದು ನಿಂತಿದೆ. ಆದಾಗ್ಯೂ ಕೂಡ ಈ ಊಹಾಪೋಹ ಈಗ ನಿನ್ನೆ ಯತೀಂದ್ರ ಸಿದ್ದರಾಮಯ್ಯನವರು ಹೇಳಿರೋದು ಸರ್ಕಾರಕ್ಕಾಗ್ಲಿ ಪಕ್ಷಕ್ಕಾಗ್ಲಿ ಅಂತ ಅಲ್ಲ, ಒಂದು ಈ ಚಳುವಳಿಗಳು ಇರಬೇಕು, ಮುಂದಕ್ಕೆ ಯಾರು ನಾಯಕತ್ವ ತಗೊಂತಾರೆ ಅಂತ. ಅದರೊಳಗೆ ಯುವಕರು ಕಾಂಗ್ರೆಸ್ ಸಿದ್ಧಾಂತವನ್ನು ನಂಬುವಂತ ಯುವಕರು ಬಹಳ ಜನ ಇದ್ದಾರೆ. ಆ ಯುವ ನಾಯಕತ್ವ ಅದೇ ಕಾಂಗ್ರೆಸ್ ಪಕ್ಷದಿಂದ ಹೊರಗಡೆನೂ ಬಹಳ ಜನ ಇದ್ದಾರೆ. ಅವನ್ನೆಲ್ಲ ತಂದು ನಾಯಕತ್ವ ಯಾರು ಮಾಡೋದು ಮಾತ್ರ ಅಷ್ಟೇ ಹೇಳಿರೋದು. ಆಮೇಲೆ ಅದು ಪಕ್ಷದ ಮೇಲೆ ಸರ್ಕಾರದ ಮೇಲೆ ಯಾವ ಪರಿಣಾಮನೂ ಇಲ್ಲ. ಲೀಡರ್ಶಿಪ್ ಅನ್ನೋ ವಿಷಯ ಇದೆಲ್ಲ ಗೌಡ್ರೆ, ಒಂದು ಚುನಾವಣೆ ಅಂತ ಬಂದಾಗ ಒಬ್ರು ಯಾಕೆ CM ಆಗ್ತಾರೆ, ಯಡಿಯೂರಪ್ಪನವ್ರು ಯಾಕೆ CM ಆದ್ರು, ಇದೇ ಬಿಜೆಪಿ ದಲಿತರನ್ನು CM ಮಾಡ್ಬಿಡಿ, ಗೌಡ್ರನ್ನ CM ಮಾಡ್ಬಿಡಿ, ಇನ್ಯಾರನ್ನೊಬ್ರು CM ಮಾಡ್ಬಿಡಿ ಅಂತ ಹೇಳಿದಾಗ ಒಂದು ವಿಷಯ ಏನು ಬರುತ್ತೆ ಅಂದ್ರೆ ಮುನ್ನಡೆಸಿದ್ ಯಾರಪ್ಪ, ಗೆಲುವಿಗೆ ಕಾರಣ ಆಗಿದ್ದು ಯಾರು? ಎಲ್ಲ ಗೆದ್ದ ಮೇಲೆ ಈಗ ಅವ್ರನ್ನ ಮಾಡಿ ಇವ್ರನ್ನ ಮಾಡಿ ಅಂತ ನೀವು ಹೇಳ್ತಾ ಇದ್ದೀರಿ. ಯಡಿಯೂರಪ್ಪನವ್ರು ಯಾಕೆ CM ಆದ್ರು ಅಂತ ಹೇಳಿದ್ರೆ ಹೋರಾಟದ ಇತಿಹಾಸ ಇದೆ, ಆ ಥರ ಪಕ್ಷ ಕಟ್ಕೊಂಡು ಬಂದಿದ್ರು ಅವರು. ಹಾಗಾಗಿ ಲಿಂಗಾಯತರು ಅಂತಲ್ಲ, ಲಿಂಗಾಯತರು ಅಂತಲ್ಲ, ನಾಯಕತ್ವ ಅಂತ ಪಕ್ಷ. ಹಾಗೆ ಇಲ್ಲಿ ಪಕ್ಷ ಎಲ್ಲ ಗೆದ್ದ ಮೇಲೆ ಅವ್ರನ್ನ CM ಮಾಡಿಬಿಡಿ ಇವ್ರನ್ನ CM ಮಾಡಿಬಿಡಿ ಅಂತ ಬಂದಾಗ ಈ ಪಕ್ಷ ಕಟ್ಟುವುದರಲ್ಲಿ, ಪಕ್ಷವನ್ನ ಮುನ್ನಡೆಸಿಕೊಂಡು ಹೋದವರಲ್ಲಿ 136 135 ಶಾಸಕರನ್ನ ಗೆಲ್ಲಿಸುವಲ್ಲಿ ಅವರ ರೋಲ್ ಎಷ್ಟೆಷ್ಟಿದೆಯೋ ಆ ರೋಲ್ಗೆ ತಕ್ಕಂತೆ ಹುದ್ದೆ ಸಿಕ್ಕಿದ್ಯಾ ನಿಮ್ಮ ಪಾರ್ಟಿಲಿ ಅಂತ? ಸಿಕ್ಕಿದೆ ನೋಡಿ. ಅಂದ್ರೆ ಸಿದ್ದರಾಮಯ್ಯನವ್ರಿಗಿರೋ ಅಷ್ಟು ರೋಲು DK ಇಲ್ಲ ಅಂತ ಇಲ್ಲ, ಅಥವಾ DK DCM ಅಷ್ಟೇ ಅವ್ರದ್ದು ಕೆಲಸ ಇತ್ತು ಅಂತ? ನಮ್ಗೆ ನಾವು ಚುನಾವಣೆ ಗೆದ್ದಾಗ ಫಸ್ಟ್ ಶಾಸಕಾಂಗ ಪಕ್ಷ ಸಭೆ ಆಯ್ತಲ್ಲ, ಆ ಸಭೆ ದಿನ ನಾವು ಅಲ್ಲಿದ್ವಿ. ಮಾನ್ಯ DK ಶಿವಕುಮಾರ್ ಆದಿಯಾಗಿ 134 ಶಾಸಕರು ಕೂಡ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗ್ಲಿ ಇದ್ರು. ಮಾನ್ಯ DK ಶಿವಕುಮಾರ್ ಆದಿಯಾಗಿ. ಹಂಗಾಗಿ ಒಂದ್ ವಾರ ಲೇಟ್ ಆಯ್ತು ಮತ್ತೆ ಹೈಕಮಾಂಡ್ಗೆ. ಇಲ್ಲ, ಇಲ್ಲಿಂದ ಓಟ್ ಎಲ್ಲ ಹಾಕ್ಸ್ಬಿಟ್ರಿ, ಗೋಲ್ಡನ್ ಬಾಕ್ಸ್ ಮಾಡಿಸ್ಬಿಟ್ರಿ, ಆ ಬಾಕ್ಸ್ ಇಲ್ಲಿಂದ ರವಾನೆ ಇದು ವಿಮಾನ ಸಂಚಾರ ಮಾಡ್ಕೊಂಡ ಬಾಕ್ಸ್ ಹೋಯ್ತಲ್ಲಿ, ಅಲ್ಲಿ ಮತ ಎಣಿಕೆ ನಡೀತು. ಮಂತ್ರಿಮಂಡಲ ಮಾಡ್ಲಿಕ್ಕೆ 5 ದಿನ ತಗೊಂಡ್ರು, ಮುಖ್ಯಮಂತ್ರಿ ಘೋಷಣೆ ಮಾಡ್ಲಿಕ್ಕೆ 1.5 days ಅಷ್ಟೇ ತಗೊಂಡಿದ್ದು, 1.5 ದಿನ ಅಷ್ಟೇ, ಅದಕ್ಕಿಂತ ಜಾಸ್ತಿ ತಗೊಂಡಿಲ್ಲ. ಹಂಗಾಗಿ ಅದರೊಳಗೆ ನಮ್ಗೆ ಯಾವ್ದು ಗೊಂದಲ ಇಲ್ಲ. ಮನೆ DK ಶಿವಕುಮಾರ್ ಅವ್ರಿಗೂ ಗೊಂದಲ, ಮನೆ ಸಿದ್ದರಾಮಯ್ಯವ್ರಿಗೂ ಗೊಂದಲ. ಆದರೆ ಇವತ್ತು ಜನ ಏನೇನೋ ಊಹಾಪೋಹಗಳು ಬರ್ಬೋದು, ಕಥೆಗಳು ಬರ್ಬೋದು. ಈ ತೀರ್ಮಾನ ಅಂತ ಯಾವಾಗಾರ ಆದ್ರೆ ಮಾನ್ಯ DK ಶಿವಕುಮಾರ್ ಅವರು, ಮಾನ್ಯ ಸಿದ್ದರಾಮಯ್ಯವರು ಮತ್ತೆ ಹೈಕಮಾಂಡ್, ಮಾನ್ಯ ಖರ್ಗೆ ಸಾಹೇಬರು, ಮಾನ್ಯ ರಾಹುಲ್ ಗಾಂಧಿ ಅವರು ಮಾತನ್ನ ಚರ್ಚೆ ಮಾಡಿ ಹೇಳಕ್ ಸಾಧ್ಯ. ಅದು ಬಿಟ್ಟು ಮಿಕ್ಕಿದವ್ರು ಯಾರೇ ಏನು ಹೇಳಿದ್ರು ಕೂಡ ಸರ್ಕಾರದ ಮೇಲೆ ಆಗಲಿ ಪಕ್ಷದ ಮೇಲೂ ಏನು ಪ್ರಭಾವ ಬೀರೋದಿಲ್ಲ. ಮಾನ್ಯ ಯತೀಂದ್ರ ಸಿದ್ದರಾಮಯ್ಯ ಹೇಳಿರ್ತಕ್ಕಂಥ ಹೇಳಿಕೆ ಕೇವಲ ಆ ಒಂದು ಚಳುವಳಿ, ಒಂದು ಆಂದೋಲನಕ್ಕೆ ಸಂಬಂಧಪಟ್ಟಿದೆ ಹೊರತು ಪಕ್ಷದ ಮೇಲೆ ಅದು ಪರಿಣಾಮ ಬೀರುತ್ತೆ ಅಂತೇನಿಲ್ಲ. ಬಟ್ ಪಕ್ಷಕ್ಕೆ ಅದರಿಂದ ಲಾಭದಾಯಕ ಆಗುತ್ತೆ. ಮಾನ್ಯ ಸಿದ್ದರಾಮಯ್ಯನವರ ಈಗ ಮಹೇಂದ್ರ ಅವ್ರು ಹೇಳ್ದಂಗೆ ಅವರ ನಾಯಕತ್ವ, ಅವ್ರ ಮಾಸ್ ಅಪೀಲು ಯಾರು ಅಲ್ಲಗಳಿಗೆ ಸಾಧ್ಯ ಆಗಲ್ಲ. ಆ ಥರದ ಗೊತ್ತಿರೋ ಅಷ್ಟರ ಮಟ್ಟಿಗೆ ಅದು ಯಡಿಯೂರಪ್ಪನವ್ರನ್ನ ಇಳಿಸಿದಾಗ್ಲೂ ನಾನು ಇದೇ ಮಾತು ಹೇಳಿದ್ದೆ. ಸಿದ್ದರಾಮಯ್ಯನವ್ರ ಬಗ್ಗೆ ರಾಜಕೀಯ ಜೀವನ, ಸಂಧ್ಯಾಕಾಲ, ಚಳುವಳಿ ಅನ್ನೋ ವಿಚಾರ ಬಂದಾಗಲೂ ಕೂಡ ಸಿದ್ದರಾಮಯ್ಯನವರು ಈ ಕಾಲಕ್ಕೂ ಇನ್ನು 2.5 ವರ್ಷಗಳ ಅವಧಿಗೆ ಮುನ್ನಡೆಸಲಾಗದಷ್ಟು ಅವರೇನು ದುರ್ಬಲರಾಗಿದ್ದಾರೆ ದೈಹಿಕವಾಗಲಿ ಮಾನಸಿಕವಾಗ್ಲಿ ನಮ್ಗೆ ಅನಿಸ್ತಾ ಇಲ್ಲ. ಈ ತರ ಮಾತು ಬರ್ತಿದೆ ಅಂದ್ರೆ ಎಲ್ಲ ಹೈಕಮಾಂಡ್ ಚೇಂಜ್ ಅಂತ ಹೇಳ್ಬಿಡುತ್ತೋ, ಎಲ್ಲಿ ಇನ್ನೊಬ್ರು ತಂದು ಕೂರಿಸ್ಬಿಡುತ್ತೋ, ಆ ಅಭದ್ರತೆಯಲ್ಲಿ ಆ ಭಯದಲ್ಲಿ ಹೇಳಿರೋ ಮಾತಾ ಇದು. ಇಲ್ಲ 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 ಈಗ ಇದು ಬಂದು ಕೇವಲ ಈ ಚಳುವಳಿಯ ನಾಯಕತ್ವ ಅಂತ, ಇದು ಏನು ಬೇರೆನಲ್ಲ. ಈಗ ಎಲ್ಲರೂ ನಮ್ಗೆ ಆ ಸಿದ್ಧಾಂತ ಇದೆ ಅಂತ ತಿಳ್ಕೊಳ್ಳೋಣ. ಎಲ್ಲ ಸಿದ್ಧಾಂತ ನಾವು ಕಾಂಗ್ರೆಸ್ ಪಕ್ಷ ಸಿದ್ಧಾಂತನೇ ಅಹಿಂದ ಸಿದ್ಧಾಂತದಲ್ಲೂ ಇರ್ತಕ್ಕಂಥದ್ದು. ಅವ್ರಿಗೂ ಅವಕಾಶಗಳು ಸಿಗ್ಬೇಕಂತ. ಅಹಿಂದ ನಾಯಕತ್ವ ಯಾರು ಮಾಡ್ತಾರೆ, ಅವ್ರು ಬೇರೆ ಪಕ್ಷಗಳನ್ನ ದ್ವೇಷ ಅಥವಾ ಬೇರೆ ನಾಯಕತ್ವವನ್ನು ದ್ವೇಷ ಮಾಡ್ತಾರೆ ಅಂತಾನೂ ಇಲ್ಲ. ಅದು ಮುಂದಿರುವ ವರ್ಗಗಳನ್ನು ಕೂಡ ಇನ್ವಾಲ್ವ್ ಮಾಡ್ಕೊಂತಾರೆ ರಾಜಕೀಯವಾಗಿ ಸಮೀಕರಣ ಮಾಡಬೇಕಾದಾಗ. ಸೊ ಹಾಗಾಗಿ ಎಲ್ಲೂ ಅದರ ಅಪಸ್ವರ ಬರೋದಿಲ್ಲ. ಆದ್ರೆ ಇವತ್ತು ಆ ಹೇಳಿಕೆನಲ್ಲಿ ನಾವು ಭಿನ್ನತೆಯನ್ನು ಪಕ್ಷ ಅಂತ ತೀರ್ಮಾನ ಮಾಡೋದಿಲ್ಲ, ಅದು ಯೋಚನೆ ಮಾಡೋದಿಲ್ಲ. ನಮ್ಗೇನು ಮಾತಾಡ್ಕೋತಾ ಇದಾರ್ರಿ, ಅವ್ರು ಏನು ಭಯ ಇಲ್ಲ, ಅವ್ರಿಗೆ ಏನಿಲ್ಲ, ಆ ಥರದ್ದು ಹೇಳೇ ಇಲ್ಲ. ಅವರು ಈ ಬಿಜೆಪಿ ಯಾಕೆ ಇದೆಲ್ಲ ಎಂಜಾಯ್ ಮಾಡ್ತಿದ್ದೀರಿ ನೀವು, ಏನೋ ಚೇಂಜ್ ಆಗ್ಬಿಡುತ್ತೆ ಹಾಗೆ ಹೀಗೆ, ಇವ್ರದ್ದು ಇದೇ ಗೋಳಾಯ್ತು ಅಂತ? ಇಲ್ಲ, ಸೈದ್ಧಾಂತಿಕ ವಿಚಾರಗಳು ಬಂದಾಗ ಮಾತಾಡ್ಕೊಂಡಿದ್ದಾರೆ ಅಷ್ಟೇ. ಅಲ್ಲಲ್ಲ, ನೀವು ಮೊದಲ ಪ್ರಶ್ನೆ ಕೇಳಿದಾಗಲೂ ನಾನು ಹೇಳಿದ್ದದೆ ಏನಂತ ಹೇಳಿದ್ರೆ, ಇವರ ಬಣ ಬಡಿದಾಟ ಏನಿದೆ ಇದು ನಮಗ್ ಸಂಬಂಧ ಇಲ್ಲ,
ಮಹದೇವಪ್ಪರವರು ಹೇಳಿದ್ರು ಅಂತ ಹೇಳಿದ್ರಿ, ಏನೋ ತುಪ್ಪ ಹಾಕ್ತಿದ್ದಾರೆ ಅಂತ. ಹೌದು. ಅವರು ಯಾಕೆ ಅದನ್ನ ತುಪ್ಪ ಹಾಕುವಂತ ಅವಕಾಶ ನೀವು ಮಾಡ್ಕೊಡ್ಬೇಡಿ ಅಂತಾನೆ ನಾವು ಅವ್ರಿಗೆ ಹೇಳ್ತಾ ಇದ್ದೀವಿ. ಬೆಂಕಿಪಟ್ಟಣ ಜಬಲ್ ಇಟ್ಕೊಂಡು ತಿರುಗಾಡಬೇಡಿ ಅಂತ. ಅದೇ ಅವಕಾಶ ಮಾಡಿಕೊಡ್ಬೇಡಿ ಅಂತಾನೆ ಹೇಳ್ತಾ ಇದ್ದೀನಿ, ಆಯ್ತಾ. ಎರಡನೇದು. ಮೂರನೇದಾಗಿ ಇವ್ರು ಚಳುವಳಿ ಅಂತ ಹೇಳಿದ್ರು, ಸರ್ಕಾರ ನಡೆಸಿದ್ದಾರೆ. ಯಾರ ವಿರುದ್ಧ ಚಳುವಳಿ ಮಾಡ್ತಿದ್ದಾರೆ, ಯಾವ್ದಕ್ಕಾಗಿ ಚಳುವಳಿ ಮಾಡ್ತಿದ್ದಾರೆ? ಸರ್ಕಾರವನ್ನು ನಡೆಸಿ ಸ್ವಾಮಿ, ನಿಮ್ಗೆ 5 ವರ್ಷ ಸರ್ಕಾರವನ್ನು ನಡೆಸೋಕ್ಕೋಸ್ಕರ ಜನ ಮ್ಯಾಂಡೇಟ್ ಕೊಟ್ಟಿದ್ದಾರೆ. ಸರ್ಕಾರವನ್ನು ನಡೆಸಿ, ಚೆನ್ನಾಗಿ ನಡೆಸಿ, ಆಯ್ತಾ. ಆನಂತರ ಇವರೇನು 15 ವರ್ಷ ಅಂತ ಹೇಳ್ತಿದಾರಲ್ಲ, ಯಾವ ಒಂದು ಹಗಲುಗನಸನ್ನ ಯಾವ ಧೈರ್ಯದಲ್ಲಿ ಇವರು 15 ವರ್ಷ ಇನ್ನೂ ಇರ್ತೀನಿ ಅಂತ ಹೇಳ್ಕೊಂಡು ಈ ತರ ಒಂದು ಬೇಕಾಬಿಟ್ಟಿ ದಿನಂಪ್ರತಿ ಗಲಾಟೆ ಮಾಡ್ಕೊಂಡು ಒಂದು ಚೂರು ಅಭಿವೃದ್ಧಿ ಮಾಡಿದೆ 15 ವರ್ಷದ ಹಗಲುಗನಸು ಹೆಂಗ್ ಕಾಣ್ತಿದಾರ ಅನ್ನುವಂತ ಒಂದು ಪ್ರಶ್ನೆ ಕೂಡ ನನ್ನ ಹತ್ರ ಬರ್ತಾ ಇದೆ. ಇನ್ನೊಂದೇನಂತ ಹೇಳಿದ್ರೆ, ಇದು ಬಹಿರಂಗವಾಗಿ ಯಾರು ಹೇಳಿಕೆ ಕೊಡಬಾರದು ಅಂತ ಹೇಳ್ಕೊಂಡು ಹೈಕಮಾಂಡ್ ಹೇಳಿದ್ದಾರೆ. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ ಅಂತ. ಬಾಯಿ ಮುಚ್ಕೊಂಡು ಕೆಲಸ ಮಾಡಿ. ಆದ್ರೆ ಇವತ್ತು ಯತೀಂದ್ರ ಅವರ ಹೇಳಿಕೆ, ಅದಕ್ಕೆ ಸಪೋರ್ಟಿವ್ ಆಗಿ ಇವರು ಖರ್ಗೆ ಅವ್ರ ಹೇಳಿಕೆ ಕೊಟ್ಟಿದ್ದಾರೆ, ರಾಜೇಂದ್ರ ಅವ್ರ ಹೇಳಿಕೆ ಕೊಟ್ಟಿದ್ದಾರೆ. ಈ ಕಡೆಯಿಂದ ಡಿ ಕೆ ಶಿವಕುಮಾರ್ ಅವರು ನಾನು ಎಲ್ಲಿ ನೋಡ್ಕೋಬೇಕು, ಎಲ್ಲಿ ಮಾತಾಡ್ತೀನಿ ಅಂತ ಹೇಳಿದ್ದಾರೆ. ಅದಕ್ಕೆ ಸಪೋರ್ಟಿವ್ ಆಗಿ ರಾಮನಗರದ ಶಾಸಕರು, ಕುಣಿಗಲ್ ರಂಗನಾಥ್ ಅವರು, ಕದಲೂರು ಉದಯ್, ಶಿವಗಂಗಾ ಇವರೆಲ್ಲ ಮಾತಾಡಿದ್ದಾರೆ. ಎಲ್ಲ ಓಪನ್ ಬಿಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಹಾಗಾದ್ರೆ ಹೈಕಮಾಂಡ್ ಏನ್ ಮಾಡ್ತಿದೆ? ಅದಕ್ಕೆ ನಾನು ಆವಾಗಲೇ ಹೇಳಿದ್ದು, ಹೈಕಮಾಂಡ್ ರಾಹುಲ್ ಗಾಂಧಿ ಅವರ ನೇತೃತ್ವದ ಹೈಕಮಾಂಡ್ ವೆರಿ ವೀಕ್ ಆಗಿದೆ ಅಂತ ಅನ್ನುವಂತ ಮೆಸೇಜ್ ಇದರಲ್ಲಿ ಸ್ಪಷ್ಟವಾಗಿ ಅಧ್ಯಕ್ಷರು ಖರ್ಗೆ ಅವರು, ನೀವು ರಾಹುಲ್ ಗಾಂಧಿ ಯಾಕೆ ಟಾರ್ಗೆಟ್ ಮಾಡ್ತೀರಿ? ರಾಹುಲ್ ಗಾಂಧಿ ಎಲ್ಲ ನಡೆಸೋದಲ್ವಾ, ಅದಕ್ಕೋಸ್ಕರ ಅಧ್ಯಕ್ಷರೇ ಇವರಲ್ಲಿ ಅಲ್ಲಲ್ಲ, ಒಳ್ಳೆ ಕಥೆ ಆಯ್ತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಒಂದು ಸ್ವಾತಂತ್ರ್ಯವನ್ನೇ ಕೊಡದೆ ಎಲ್ಲ ಡಿಸೈಡ್ ಮಾಡಿದ್ರು ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ. ಆದ್ರಿಂದಾಗಿ ನಾನು ಹೇಳ್ತಾ ಇರುವಂತದ್ದು, ನಿಮ್ಮ ಇದು ಏನೇ ಇರಲಿ, ನಿಮ್ಮ ಒಳಜಗಳವನ್ನ ನೀವು ಇಟ್ಟುಕೊಂಡು ದಯವಿಟ್ಟು ರಾಜ್ಯಕ್ಕಾಗಿ ಕೆಲಸ ಮಾಡಿ, ನಿಮ್ಮ ಪ್ರಣಾಳಿಕೆಯಲ್ಲಿ ಏನ್ ನೀವು ಹೇಳಿದಿರಿ ಅಷ್ಟನ್ನು ನೆರವೇರಿಸಿ, ಆನಂತರ ಗ್ಯಾರಂಟಿನೂ ನೀವೇನು ಸರಿಯಾಗಿ ಕೊಡಿ ಹಾಗೂ ರಾಜ್ಯದ ಅಭಿವೃದ್ಧಿ ಮಾಡಿ ಅಂತ ಕೇಳ್ಕೊಳ್ತೀನಿ. ಯತೀಂದ್ರ ಅವರ ವಿಚಾರದಲ್ಲಿ ಈಗ ಯತೀಂದ್ರ ಅವರು ಸರ್ಕಾರದಲ್ಲಿರ್ತಕ್ಕಂಥ ಪೊಸಿಷನ್ ಏನು ಅಂತ ನೋಡಿದಾಗ ಒಬ್ಬರು MLC ಸಿದ್ದರಾಮಯ್ಯನವ್ರ ಮಗ ಇನ್ನೊಂದು ಮತ್ತೊಂದು ಇಂಥ ವಿಚಾರಗಳು ಏನೇ ಇದ್ದರೂ ಕೂಡ ಅದು ಮನೆ ಒಳಗಡೆ ಚೌಕಟ್ಟಿಗೆ ಸಂಬಂಧಪಡುತ್ತೆ. ಯತೀಂದ್ರ ಅವರಲ್ಲದೆ ಇನ್ಯಾವುದೇ ವ್ಯಕ್ತಿ ರಾಜ್ಯದಲ್ಲಿ ಸರ್ಕಾರಕ್ಕೆ ಸಂಬಂಧಪಟ್ಟವರು, ಪಕ್ಷಕ್ಕೆ ಸಂಬಂಧಪಟ್ಟಂಥವರು ಈ ಥರ ಸಿದ್ದರಾಮಯ್ಯನವ್ರಿಗೆ ರಾಜಕಾರಣದ ಸಂಧ್ಯಾಕಾಲದಲ್ಲಿದ್ದಾರೆ. ಇಂಥ ಟೈಮಲ್ಲಿ ಅಹಿಂದ ಸಿದ್ಧಾಂತವನ್ನು ಮುನ್ನಡೆಸೋಕೊಬ್ಬರು ಲೀಡರ್ ಬೇಕಾಗಿದ್ದಾರೆ. ಅದಕ್ಕೆ XYZ ಅನ್ನೋ ವ್ಯಕ್ತಿ ಅವಶ್ಯಕತೆ ಇದೆ ಅಂತ ಇನ್ಯಾವುದೇ ನಾಯಕ ಮಾತನಾಡಿಬಿಟ್ಟಿದ್ದಿದ್ರೆ ಪಕ್ಷ ಇಷ್ಟೊತ್ತಿಗೆ ಏನು ಮಾಡ್ತಾ ಇತ್ತು ಅವ್ರಿಗೆ ಅಂತ ಸಸ್ಪೆಂಡ್ ಆಗಿರೋರು. ಅದೇ ನಾವು ಹೇಳೋದು, ಈಗ ಆ ಥರದ್ದು ಏನಾದ್ರು ಬೇರೆಯವ್ರ ಕಡೆಯಿಂದ ಬಂದಿದ್ದಿದ್ರೆ ಪಕ್ಷ ಕ್ರಮ ತಗೋಬೇಕಾಗಿತ್ತು. ಯಾಕೆಂದ್ರೆ ನೀವು ಈಗ ಹಾಲಿ ಮುಖ್ಯಮಂತ್ರಿ ಅಂದ್ರೆ ಮುಖ್ಯಮಂತ್ರಿ ಹುದ್ದೆ ಖಾಲಿ ಇಲ್ಲ ಅನ್ನುವ ಕಾಂಗ್ರೆಸ್ ಪಕ್ಷ, ಇನ್ಯಾರು ಬದಲಾವಣೆ ಇಲ್ಲ, ಖಾಲಿ ಇಲ್ಲ ಅನ್ನುವ ಕಾಂಗ್ರೆಸ್ ಪಕ್ಷ ಈ ತರದ ಹೇಳಿಕೆಗಳನ್ನ ಇಕ್ಬಾಲ್ ಹುಸೇನ್ ಅದನ್ನೇ ಹೇಳಿರೋದು. ಇಕ್ಬಾಲ್ ಹುಸೇನ್ ಏನ್ ಹೇಳ್ತಾರೆ ಅಂದ್ರೆ, ನಾವೇನಾದ್ರು ಈ ಮಾತಾಡಿದ್ರೆ ಸುಮ್ಮನೆ ಇರ್ತಿದ್ರ ನೀವು ಅಂತ ಕೇಳ್ತಾರೆ. ಇವತ್ತು ಯತೀಂದ್ರ ಸಿದ್ದರಾಮಯ್ಯ ಅವ್ರು ಮಾತ್ರ ನಾವು ಆಡಿದ್ರೆ ಸುಮ್ಮನೆ ಇರ್ತಿದ್ರ ಅಂತ. ಕದಲೂರು ಉದಯ್ ಹೇಳ್ತಾರೆ, ಸಿದ್ದರಾಮಯ್ಯನವರ ಸಹಕಾರ ತಗೊಂಡು ಸರ್ಕಾರ ರಚನೆ ಮಾಡ್ತೀವಿ, ಸರ್ಕಾರ ನಡೆಸ್ತೀವಿ ಅಂತ. ಅಂದ್ರೆ ಸಿದ್ದರಾಮಯ್ಯನವರ ಅನುಭವವನ್ನ ನಾವು ಬಳಸ್ಕೊಳ್ತೀವಿ ಅಂತ ಹೇಳಿ. ಸಿದ್ದರಾಮಯ್ಯ ಅನುಭವ ಬಳಸ್ಕೊಳ್ಳೋದು ಅಂದ್ರೆ ಅರ್ಥ ಸಿದ್ದರಾಮಯ್ಯ ಅನುಭವನ ಉದಯ್ ಬಳಸ್ಕೊಂಡು DK ಸಿಎಂ ಮಾಡಿ ಮುನ್ನಡೆದೀವಿ ಅಂತ ಅದರ ಅರ್ಥ. ಹೌದು, ಸರ್ಕಾರ ಮುನ್ನಡೆಸ್ತೀವಿ ಅಂತ ಹೇಳ್ತಿದ್ರು. ಅದ್ರ ಅರ್ಥ ಏನು? ಅದು ಬಿಜೆಪಿ ಯಾರು ಬೇರೆಯವರು ಹೇಳ್ತಾ ಇಲ್ಲ, ಕಾಂಗ್ರೆಸ್ ನಾಯಕರು ಆ ಗೊಂದಲದಿಂದ ಹೊರಬರ್ಬೇಕು ಅಂತ. ನೀವು ಅಹಿಂದ ಇಕ್ಬಾಲ್ ಹುಸೇನು ಅಲ್ಪಸಂಖ್ಯಾತರೆ, ಆಮೇಲೆ ನೀವು ಅಹಿಂದ ಮಾತಾಡ್ತಿದ್ರಲ್ಲ, ಅಹಿಂದ ಮಾತಾಡುವಾಗ ನೀವು ಸರ್ಕಾರದ ಯೋಜನೆಗಳನ್ನ ಅಹಿಂದ ಸಮುದಾಯಕ್ಕೆ ತಲುಪಿಸುವಂತ ಯೋಚನೆ ಮಾಡ್ತಾ ಇಲ್ಲ. ನನಗೂ ಫ್ರೀ, ನಿನಗೂ ಫ್ರೀ ಅಂತ ಎಲ್ಲರಿಗೂ ಫ್ರೀ ಕೊಡ್ತಿದ್ದೀರಿ. ಅದನ್ನ ಒಂದು ಸ್ಪೆಸಿಫಿಕ್ ಆಗಿ ಒಂದು ಸಮುದಾಯವನ್ನ, ತಳ ಸಮುದಾಯವೋ ಅಥವಾ ಮೈಕ್ರೋಸ್ಕೋಪಿಕ್ ಕಮ್ಯುನಿಟಿನ ಮೇಲೆತ್ತುವಂತ ಯೋಜನೆಗಳನ್ನ ರೂಪಿಸ್ಕೋಬಹುದಾಗಿತ್ತು. ಅದು ಮಾಡಕ್ ಆಗ್ತಿಲ್ಲ. ಯಾಕೆ ಅಂದ್ರೆ ಈ ಗೊಂದಲಗಳು, ಜನರಲ್ಲೂ ಗೊಂದಲ, ಪಕ್ಷದೊಳಗೂ ಗೊಂದಲ, ಸರ್ಕಾರದಲ್ಲೂ ಗೊಂದಲಗಳಾಗ್ತಿದೆ. ಈ ಗೊಂದಲವನ್ನ ಯಾರಾದ್ರೂ ಒಬ್ರು ಮಧ್ಯೆ ಪ್ರವೇಶ ಮಾಡಿ, ನಿಮ್ಮಲ್ಲಿ ಉಸ್ತುವಾರಿ ಅಂತ ಬರ್ತಾರೆ, ಅವ್ರು ಏನ್ ಬಂದು ಹೋಗ್ತಾರೆ, ಏನ್ ಮಾಡ್ತಾರೆ ಅಂತ ಗೊತ್ತಾಗಲ್ಲ. ಉಸ್ತುವಾರಿಗಳು ಅಂತ ರಾಜ್ಯ ಉಸ್ತುವಾರಿ ಬಂದು ಹೋಗ್ತಾರೆ. ಅದು ಎಲ್ಲಾ ಪಕ್ಷದಲ್ಲೂ, ಅದೇನು ಬಿಜೆಪಿ ಹೊರತೇನಲ್ಲ. ಕಾಂಗ್ರೆಸ್ನವರು ತಪ್ಪು, ಬಿಜೆಪಿ ಒಳ್ಳೆ ಹಂಗೇನಿಲ್ಲ. ಎಲ್ಲಾ ಪಕ್ಷದಲ್ಲೂ ಅದಿದೆ. ಹೈಕಮಾಂಡ್ ಕಳಿಸ್ತಾರೆ, ಒಬ್ಬನ ಉಸ್ತುವಾರಿ ಬರ್ತಾರೆ, ಅವ್ರೇನೋ ಮಾತಾಡ್ಕೊಂಡು ಹೋಗ್ತಾರೆ. ಈ ಸರಿನೂ ಹಂಗೆ ಆಯ್ತು. ಬಟ್ ಅದಕ್ಕೆ ಒಂದು ಕೊನೆ ಹಾಡ್ಬೇಕಲ್ಲ. ಅಹಿಂದ ನನಗೆ ಸಾಕು ಅನ್ನೋ ಮೆಸೇಜ್ ಇದು. ನನಗೆ ಅಹಿಂದ ಓಟ್ಗಳು ಸಾಕು ಅಂತಾನ, ನಮ್ಗೆ ಬೇರೆಯವ್ರದೆಲ್ಲ ಬೇಡ ಅಂತಾನ. ಗ್ಯಾರಂಟಿ ಅಂತ ಬಂದಾಗ ಎಲ್ಲರಿಗೂ ಕೊಡ್ತೀನಿ, ಮಹದೇವಪ್ಪ, ಕಾಕಾ ಪಾಟೀಲ್ ಎಲ್ರಿಗೂ ಬರ್ತಾರೆ.
ಅಹಿಂದ ಅನ್ನೋ ವಿಷಯ ಬಂದಾಗ ಇಲ್ಲಿ ಸತೀಶ್ ಜಾರಕಿಹೊಳಿ ಬರ್ತಾರೆ. ಯಾವ ಥರ ನಿಮ್ಮ ಮೆಸೇಜ್ ಗೊಂದಲ ಇದೆಯಾ ನಿಮ್ಮಲ್ಲೇ ಅಂತ? ಖಂಡಿತ ಗೊಂದಲ ಇಲ್ಲ. ನೋಡಿ, ಈಗ ಅದಕ್ಕಿಂತ ಮುಂಚೆ ಒಂದೇ ಒಂದು ಸೆಂಟೆನ್ಸು, ಈ ಸರ್ಕಾರದ ಅಭಿವೃದ್ಧಿ 31 ಜಿಲ್ಲೆಗಳಲ್ಲೂ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ನೀವು ವಿಸಿಬಲ್ ನೋಡಬಹುದು. ಗ್ಯಾರಂಟಿ ಯೋಜನೆಗಳಿಂದ ಇಡೀ ದೇಶದಲ್ಲೇ ಕರ್ನಾಟಕ ತಲಾ ಆದಾಯದಲ್ಲಿ ನಂಬರ್ 1 ಆಗಿದೆ. ಸೊ ಅದನ್ನು ಕೂಡ ನೀವು ಗಣಿಸ್ಕೋಬಹುದು. ಅಭಿವೃದ್ಧಿ ಆಗಲ್ಲ ಅನ್ನೋರ್ಗೆ ಅದನ್ನ ಮಾತಿರ್ಲಿ. ಆದ್ರೆ ನೀವು ಅಹಿಂದ ಅಂತ ಒಂದು ಸಂಘಟನೆ ಮಾಡ್ತಾರೆ ಅಥವಾ ಚಳುವಳಿ ಮಾಡ್ತಾರೆ ಅಂದ ತಕ್ಷಣ ಯಾರನ್ನೋ ಹೊರಗಿಡ್ತಾರೆ, ಮೇಲ್ವರ್ಗದವ್ರನ್ನ ಹೊರಗಿಡ್ತಾರೆ, ಯಾರ್ದೋ ವಿರುದ್ಧವಾಗಿ ಮಾಡ್ತಾರೆ, ಆ ರೀತಿ ಇಲ್ಲ. ತುಷ್ಟೀಕರಣ ಜಾಸ್ತಿ ಆಗ್ಬಿಡುತ್ತೆ, ಈ ಕಡೆ ತುಚ್ಛೀಕರಣ ಆಗುತ್ತೆ ಅಂತ. ನೋಡಿ, ಇಲ್ಲ, ಅದು ಯಾರು ಏನಾದ್ರು ವಿಶ್ಲೇಷಣೆ ಮಾಡ್ಕೊಳ್ಳಿ. ಆದ್ರೆ ಒಂದು ಸಮಾಜ ನಿರ್ಮಾಣ ಆಗಬೇಕಾದ್ರೆ ಎಲ್ಲಾ ವರ್ಗದವರಿಗೆ ಅವಕಾಶಗಳು ಸಿಗಬೇಕು, ಅವರು ಕೂಡ ಅಭ್ಯುದಯ ಆಗಬೇಕು, ಅವರು ಕೂಡ ಮೇಲ್ವರ್ಗಕ್ಕೆ ಬರಬೇಕು. ಸಾಮಾಜಿಕವಾಗಿ ಅದನ್ನೇ ರಾಜಕೀಯವಾಗಿ ಇಲ್ಲ ಅವ್ರಿಗೆ, ಯಾಕಂದ್ರೆ ಬಿಫಾಮ್ ಇದೆಯಲ್ಲ, ಬಿಫಾಮ್ ಮಾಡಬೇಕು. ಚಳವಳಿ ಬೇಕಿರೋದು ಬಿಫಾಮ್ ಸಾಕೋದಕ್ಕೆ ಏನ್ ಗೊತ್ತಾ, ಅಹಿಂದ ಚಳವಳಿ ಆಗ್ಬೇಕು, ಬಿಫಾಮ್ ಸಾಕಲ್ಲ. ಅವ್ರು ಸಂಘಟಿತ, ಇದೇನ್ ಗೊತ್ತಾ, ಇವತ್ತಿನ ವಿಷಯ ಅಲ್ಲ, ಸಂಘಟಿತರಾಗಬೇಕು, ಅವ್ರಿಗೆ ಅವೇರ್ನೆಸ್ ಬರಬೇಕು, ಅವ್ರು ನಿಜವಾಗ್ಲೂ ಮುಂದೆ ಫಾರ್ವರ್ಡ್ ಆಗಬೇಕು. ಅಂತ ಅವಕಾಶಗಳನ್ನ ಕಾಂಗ್ರೆಸ್ ಪಕ್ಷ ಮುಂಚೆನೂ ಮಾಡಿದೆ, ಇವಾಗ್ಲೂ ಮಾಡುತ್ತೆ, ಮುಂದಕ್ಕೂ ಮಾಡುತ್ತೆ. ಆದ್ರೆ ಅಹಿಂದ ಪಕ್ಷಕ್ಕೆ ಏನು ನಷ್ಟ ಇಲ್ಲ, ಒಳ್ಳೆದೇ ಆಗುತ್ತೆ. ಆಮೇಲೆ ಕೆಪಿಸಿಸಿ ಅಧ್ಯಕ್ಷರಿಗಾಗ್ಲಿ ಮುಖ್ಯಮಂತ್ರಿ ಬದಲಾವಣೆ ವಿಷಯದಲ್ಲಿ ಯತೀಂದ್ರ ಅವರು ಮಾತಾಡಿಲ್ಲ. ಚಳವಳಿ ಹೆಸರು ಅಹಿಂದದ ಪಕ್ಷದ ಅಳಿವು ಉಳಿವಿಗೋಸ್ಕರ. ಆ ರೀತಿ ಏನಿಲ್ಲ. ನೋಡಿ, ಎಲ್ಲಾ ಪಕ್ಷದಲ್ಲಿ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ನನ್ನೆಲ್ಲ ಜಾತಿ ಮೋರ್ಚಾಗಳಿದೆ. ನಂದು SC ಮೋರ್ಚಾ, ST ಮೋರ್ಚಾ ಇದೆ. ಅವುಗಳ ಉದ್ದೇಶ ಏನು? ಅವ್ರಿಗೆಲ್ಲರಿಗೂ ಅವಕಾಶಗಳನ್ನ ಕೊಡಬೇಕು, ಅವ್ರನ್ನ ಬಲಿಷ್ಠ ಮಾಡಬೇಕು, ಅವ್ರಿಗೆ ಪಕ್ಷದ ಪರವಾಗಿ ಕರ್ಕೊಂಡ್ ಬರಬೇಕು. ಇದು ಒಂದು ಚಳುವಳಿ ಆದಾಗ ಅದರಿಂದ ಏನು ತೊಂದರೆ ಆಗೋದಿಲ್ಲ, ಸಾಮಾಜಿಕ ಚಳುವಳಿ ಅದು. ಸೊ ಹಂಗಾಗಿ ಅದನ್ನ ಯಾರೇ ನೇತೃತ್ವ ವಹಿಸಲಿ ಎಲ್ಲರೂ ತಗೊಂಡು ಹೋಗ್ತಾರೆ ಒಟ್ಟಿಗೆ. ಅದೇನು ಯಾರನ್ನು ಬಿಟ್ಟು ಯಾರನ್ನ ಹೊರಗಿಟ್ಟು ಮಾಡುವಂತ ವಿಷಯ ಅಲ್ಲ. ಥ್ಯಾಂಕ್ ಯು ನಟರಾಜ್ ಗೌಡ, ಥ್ಯಾಂಕ್ ಯು ರತನ್, ಥ್ಯಾಂಕ್ ಯು ಮಹೇಂದ್ರ ಅವರೇ, ಸಾಕಷ್ಟು ವಿಷಯಗಳ ಬಗ್ಗೆ ಮಾತಾಡಿದ್ದೀರಿ. ನೋಡೋಣ ಮುಂದಿನ ದಿನಗಳಲ್ಲಿ ಈ ಮುಖ್ಯಮಂತ್ರಿ ಬದಲಾವಣೆ ಅನ್ನೋ ಒಂದು ಶಬ್ದವನ್ನ, ವಾಕ್ಯವನ್ನ ಬಳಸದೇ ಇದ್ದರೂ ಬೇರೆ ಬೇರೆ ರೂಪದಲ್ಲಿ ಆಗಾಗ ಚರ್ಚೆ ಆಗ್ತಾ ಇದೆ. ಒಂದು ಕಡೆ DK ಶಿ ಅವ್ರ ಕಡೆ ಅವರು ಒಂದಷ್ಟು ಜನ ನಾವಿದ್ದೀವಿ DK ಶಿ ಪರವಾಗಿ ಅಂತ ಹೇಳಿ ಡೈರೆಕ್ಟ್ಲಿ ಇಂಡೈರೆಕ್ಟ್ಲಿ ಅವರು ಹೇಳ್ತಾ ಇರ್ತಾರೆ. ಈ ಕಡೆ ಅಂತ ಬಂದಾಗ ಸಿದ್ದರಾಮಯ್ಯನವ್ರ ಬಣದಲ್ಲಿ ಶಾಸಕರು ಜಾಸ್ತಿ ಇದ್ದಾರೆ ಅಂತ ಇವರು ಹೇಳ್ತಾ ಇದ್ದಾರೆ. ಎಲ್ಲಿಗೆ ಬಂದು ನಿಲ್ಲುತ್ತೆ? ಬಿಹಾರದ ಎಲೆಕ್ಷನ್ ಮುಗಿದು ಅದು ರಿಸಲ್ಟ್ ಬರೋವರೆಗೂ ವೆಯ್ಟ್ ಮಾಡೋಣ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.